ಓಂ ನಮಃ ಶಿವಾಯ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಭಾರದ್ವಾಜ್ ಯೂಟ್ಯೂಬ್ ಚಾನಲ್. ಇಲ್ಲಿ ನಾನು ಅಕ್ಕಿ ಉಸ್ಲಿ ಮಾಡ್ತಾಯಿದ್ದೀನಿ. 1/4 ಪಾವು ಅಕ್ಕಿ ಮತ್ತು 1/4 ಪಾವು ಹೆಸರು ಬೇಳೆನ ಒಟ್ಟಿಗೆ 50 to 60% ಅಷ್ಟು ಹುರಿದು ತೆಗೆದಿಟ್ಕೊಳ್ಬೇಕು. ಸೊ ಇಲ್ಲಿ ಹುರಿದಾಗಿದೆ. ಹುರಿದ ನಂತರ ಕುಕ್ಕರ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಹಿಂಗು, ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಿಷ್ಟು ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಕ್ಯಾರೆಟ್ ಹಾಕೋಬೋದು. ಸೊ ನಿಮ್ಮ ಮನೇಲಿ ಏನಾದರೂ ಕ್ಯಾಪ್ಸಿಕಮ್, ಬೀನ್ಸ್, ಆಲೂಗೆಡ್ಡೆ ಏನಾದ್ರು ಇತ್ತು ಅಂತಂದರೆ ಅದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಬೋದು. ಸೊ ಇದಾದಮೇಲೆ ಇದಿಷ್ಟು ಫ್ರೈ ಆದಮೇಲೆ ಲಾಸ್ಟಿಗೆ ಟೊಮೆಟೊ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಸೊ ಇಲ್ಲಿ ಟೊಮೆಟೊ ಫ್ರೈ ಆದಮೇಲೆ ಅರಿಶಿನ, ಉಪ್ಪು ಹಾಗೂ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಲೈಫ್ನಲ್ಲಿ ಸೇರಿಸಿ ಸ್ವಲ್ಪ ಗರಂ ಮಸಾಲ. ಅಕ್ಕಿ ಉಸ್ಲಿ HD ಕೋಟೆ ಬ್ರ್ಯಾಂಡ್ ಸ್ಪೆಷಲ್ ಡಿಶ್ಶು. ನಾವು ಮಾಡಿದ ದಿನವೇ ಇನ್ನೂ 2-3 ಜನ ಮನೇಲೂ ಸಹ ಅಕ್ಕಿ ಉಸ್ಲಿನೇ ಮಾಡಿದರು. ಸೊ ಬಿಡಿ ಈಗ ಓಕೆ, ಅದೆಲ್ಲ ಫ್ರೈ ಆದಮೇಲೆ ನಂತರ ನಾನಿವಾಗ ಫ್ರೋಝನ್ ಬಟಾಣಿ, ಫ್ರೋಝನ್ ಕಾರ್ನ್ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಹುರಿದಂಥ ಅಕ್ಕಿ ಹಾಗೂ ಹೆಸರು ಬೇಳೆನ ಹಾಕಿ ಮಿಕ್ಸ್ ಮಾಡಿದೆ. 1 ಗ್ಲಾಸ್ಗೆ 2 ಗ್ಲಾಸ್ ಹಾಗೆ ನೀರು ಹಾಕ್ತಾಯಿದ್ದೀನಿ. ಸೊ ನಂತರ ಕೊತ್ತಂಬರಿ ಸೊಪ್ಪು ಹಾಕಿ 1 ಅಥವಾ 2 ವಿಷಲ್ ಮುಚ್ಚಳ ಮುಚ್ಚಿ ಕೂಗಿಸಿದ್ರೆ ಅಕ್ಕಿ ಉಸ್ಲಿ ರೆಡಿ ಆಗುತ್ತೆ. ಕಾಯಿ ತುರಿ ಇದು ಫ್ರೆಶ್ ಕಾಯಿ ತುರಿ ಇದ್ದರೆ ಅದ್ರ ಮೇಲೆ ಉದುರಿಸ್ಕೊಂಡು ತಿಂದರೆ ಅಂತೂ ಸೂಪರಾಗಿರುತ್ತೆ. ಅಕಸ್ಮಾತ್ ಕಾಯಿ ತುರಿ ಇಲ್ಲ ಅಂದರೂ ಪರವಾಗಿಲ್ಲ, ಹಾಗೇನೂ ತಿನ್ಬೋದು. ಜೊತೆಗೆ ಉಪ್ಪಿನಕಾಯಿ ಹಾಕ್ಕೊಂಡು ಸಹ ತಿನ್ಬೋದು. ಸೂಪರಾಗಿರುತ್ತೆ, ಟ್ರೈ ಮಾಡಿ. ಸೈಡ್ ಬಾ ನೀನು. ತಾತ ಎಲ್ಲ ಮಾಡಿ ಬಿಟ್ಟಿರೋದು ಇವೆಲ್ಲ. ನಿಮ್ಮ ತಾತ ಎಲ್ಲ ಆಡಿ ಬಿಟ್ಟಿರೋದು. ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಸುತ್ಕೋಬೇಕು. ಅವ್ರ ನ್ಯಾಕೆಲ್ಲ ಬೇರೆಯವ್ರ ನ್ಯಾಕೆಲ್ಲ ಸುತ್ತಿದ್ರೆ ಬರಲ್ಲ. ಅದು ಬಿಗಿಯಾಗಿ ಸುತ್ಕೋಬೇಕು, ಲೂಸ್ ಆಗ. ನೋಡಿದ್ಯಾ, ತಾತ ಬಿಟ್ರು. ಸೊ ಇಲ್ಲಿ ನಾನು ಎಲ್ರಿಗೂ ತಿಂಡಿ ಹಾಕೊಟ್ಬಿಟ್ಟು ನಾನು ತಿಂತಾ ಇದ್ದೀನಿ. ತಿಂಡಿ ತಿನ್ನುವಾಗ ಮಿಸ್ಟ್ರಿ ಎಕ್ಸ್ಪ್ಲೈನರ್ ಚಾನಲ್ ಹಾಕ್ಕೊಂಡು ತಿಂಡಿ ತಿಂತಾ ಇದ್ದೀನಿ. ಸೊ ತಿಂಡಿ ತಿಂದ ನಂತರ ಕಾಫಿ ಅಥವಾ ಟೀ ಕುಡಿದ್ರೆ ನೆಮ್ಮದಿ, ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ. ಸೊ ಇಲ್ಲಿ ನಾನು ಟಾಟಾ ಕಾಫಿ ಮಾಡ್ಕೋತಾ ಇದ್ದೀನಿ. ಇನ್ಸ್ಟೆಂಟ್ ಕಾಫಿ, ಇದು ತುಂಬ ಚೆನ್ನಾಗಿದೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ ಟಾಟಾ ಕಾಫಿನ. ಸೊ ಅಷ್ಟೇ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.